ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಶನ್ಗೆ ಸ್ವಾಗತ. ನಾನು ಚಂದನಾ ಶೆಟ್ಟಿ. ಇವತ್ತಿನ ಈ ಎಪಿಸೋಡ್ನಲ್ಲಿ ಬಹಳ ಮುಖ್ಯವಾದ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಅದೇನೆಂದ್ರೆ, ರಾಜ್ಯದ ಶಾಲಾ ಮಕ್ಕಳಲ್ಲಿ ಉತ್ತಮ ವ್ಯಕ್ತಿತ್ವ, ಸಾಮಾಜಿಕ ಜವಾಬ್ದಾರಿ, ಆರೋಗ್ಯಕರ ಜೀವನ ಶೈಲಿಯನ್ನ ಬೆಳೆಸೋ ನಿಟ್ಟಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಹೌದು, ಈ ಶೈಕ್ಷಣಿಕ ವರ್ಷದಿಂದಲೇ ಇದು ಜಾರಿ ಆಗ್ತಾ ಇದೆ. ಮಾರಲ್ ಎಜುಕೇಶನ್ ಪಠ್ಯಕ್ರಮಕ್ಕೆ ಬಿಗ್ ಅಪ್ಡೇಟ್ ನೀಡಲಾಗಿದ್ದು ಹಲವು ಪ್ರಮುಖ ವಿಷಯಗಳನ್ನ ಇದರಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ಮಕ್ಕಳ ವಯೋಮಾನ ಅಂದ್ರೆ ವಯಸ್ಸಿನ ಆಧಾರದ ಮೇಲೆ ತರಗತಿಗೆ ಅನುಗುಣವಾಗಿ DSERT ಪ್ರತ್ಯೇಕ ಪಠ್ಯ ಸಿದ್ಧಪಡಿಸಿದ್ದು ವಾರಕ್ಕೆ 2 ಕ್ಲಾಸ್ ಅಂತೆ ಬೋಧನೆ ನಡೆಸೋಕೆ ಯೋಜನೆ ರೂಪಿಸಲಾಗಿದೆ. ಆರಂಭದಲ್ಲಿ ಕೇವಲ 8ರಿಂದ 12ನೇ ತರಗತಿಯ ಮಕ್ಕಳಿಗೆ ಮಾತ್ರ ಲೈಂಗಿಕ ಶಿಕ್ಷಣ ನೀಡೋಕೆ ಯೋಚನೆ ಮಾಡಲಾಗಿತ್ತು. ಆದರೆ ಈಗ ವಯೋಮಿತಿಗೆ ತಕ್ಕಂತೆ ಹಂತವಾಗಿ ವೈಜ್ಞಾನಿಕ ಮಾಹಿತಿ ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಪಠ್ಯಕ್ರಮಗಳನ್ನ ಜಸ್ಟ್ ಟ್ರೆಡಿಷನಲ್ ಸಿಲೆಬಸ್ಗೆ ಮಾತ್ರ ಸೀಮಿತಗೊಳಿಸದೆ ಇಂದಿನ ಆಧುನಿಕ ಜಗತ್ತಿಗೆ ತಕ್ಕಂತೆ ವಿದ್ಯಾರ್ಥಿಗಳನ್ನ ಪ್ರಿಪೇರ್ ಮಾಡೋಕೆ ಹಲವು ಕ್ರಮಗಳನ್ನ, ಆಯಾಮಗಳನ್ನ ಹೊಸ ಪಠ್ಯದಲ್ಲಿ ಅಳವಡಿಸಲಾಗಿದೆ. ನೈತಿಕ ಶಿಕ್ಷಣದಡಿ ಲೈಂಗಿಕ, ವೈಯಕ್ತಿಕ ಸ್ವಚ್ಛತೆ, ಆರೋಗ್ಯ, ಪೌಷ್ಟಿಕತೆ, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು, ಸೈಬರ್ ಸುರಕ್ಷತೆ, ಮಾದಕ ವಸ್ತುಗಳ ದುಷ್ಪರಿಣಾಮ, ಜೀವನ ಕೌಶಲ್ಯಗಳು, ಮೌಲ್ಯ ಶಿಕ್ಷಣ, ಸಂಗೀತ, ಸಾಮಾಜಿಕ ಜವಾಬ್ದಾರಿಗಳಂತ ವಿಷಯಗಳಿಗೆ ಒತ್ತು ನೀಡಲಾಗಿದೆ. ವಿದ್ಯಾರ್ಥಿಗಳ ವಯಸ್ಸು, ತರಗತಿಗೆ ತಕ್ಕಂತೆ ಯಾವ ವಿಷಯಗಳನ್ನ ಯಾವ ಹಂತದಲ್ಲಿ ಬೋಧಿಸಬೇಕು ಅನ್ನೋದನ್ನ DSERT ಪ್ರತ್ಯೇಕವಾಗಿ ರೂಪಿಸಿರೋ ಪಠ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಹಾಗಾದ್ರೆ ಹೀಗೆ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಏನೆಲ್ಲ ಅನುಕೂಲ ಆಗತ್ತೆ ಅನ್ನೋದನ್ನು ನೋಡ್ಬಿಡೋಣ. ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳನ್ನ ಅಂದ್ರೆ ವ್ಯಾಲ್ಯೂ ಬೆಳೆಯೋದಾಗಿರ್ಬೋದು, ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಲೈಂಗಿಕ ಶಿಕ್ಷಣದ ಕುರಿತು ಸೈಂಟಿಫಿಕ್ ಮಾಹಿತಿ ಸಿಗುತ್ತೆ. ಸೈಬರ್ ಅಪರಾಧಗಳಿಂದ ರಕ್ಷಣೆ ಪಡೆಯೋ ಅವೇರ್ನೆಸ್ ಮೂಡಿಸೋದು ಹಾಗೂ ಮಾದಕ ವ್ಯಸನಗಳಿಂದ ದೂರ ಇರೋ ಬಗ್ಗೆ ಜಾಗೃತಿ ಕೂಡ ಮುಖ್ಯ ಉದ್ದೇಶ. ಈ ಬಗ್ಗೆ ಆಯಾ ಶಾಲೆಗಳಿಗೆ ಮಾರ್ಗಸೂಚಿಗಳನ್ನ ಕೂಡ ಕಳಿಸಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಎಜುಕೇಶನ್.